ಭಂಡಾರಿ ಸರ್, ಈಗ ಭಾರತವನ್ನು ಅಂಗಲಾಚಿ ಬೇಡ್ಕೊಂಡು ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಸ್ತು. ಕದನ ವಿರಾಮ ಅನೌನ್ಸ್ ಆಯಿತು. ಆದರೆ ಅದನ್ನ ನಿಯತ್ತಾಗಿ ಪಾಲಿಸುತ್ತೆ ಅಂತ ಅನ್ಸುತ್ತಾ ಇತಿಹಾಸವನ್ನ ನೋಡ್ತಾ ಹೋದ್ರೆ ಪಾಕಿಸ್ತಾನ? ನೋಡಿ, ನೀವು ಹೇಳೋದು ಕರೆಕ್ಟು. ಈಗ ಎಲ್ರಿಗೂ ಸ್ವಲ್ಪ ಇದಾಗ್ತದೆ. ಅದೇ ನಿನ್ನೆ ನಮಗೆ ಎಲ್ಲ ಇದು ಗ್ರೌಂಡ್ ಕ್ಲಿಯರ್ ಇತ್ತು, ರೇಡರ್ ಹೋಯ್ತು, ಎಲ್ಲ ಹೋಯ್ತು. ನಮ್ಮ ಫೈಟರ್ ಜೆಟ್ಗೆ ಎಲ್ಲ ಬಹಳ ಈಸಿ ಆಗ್ಬಿಟ್ಟು ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಒಂದು, ಈಗ ಈ ಸೀಸ್ ಫೈರ್ ನಲ್ಲಿ ನಮ್ಮ ರೆಪ್ಯುಟೇಷನ್ ವರ್ಲ್ಡ್ ವೈಡ್ ಜಾಸ್ತಿ ಆಯ್ತು, ಅಲ್ಲದೆ ಕಮ್ಮಿ ಆಗ್ಲಿಲ್ಲ. ಮತ್ತೆ ಎರಡನೇದು, ಈಗ ಎಲ್ಲ ಏನೇನು ಸುಳ್ಳು ಹೇಳಿದಾರೋ ಅದಕ್ಕೆ ನಮ್ಮವರು ವಿತ್ ಫೋಟೋಗ್ರಾಫ್ ಅವರಿಗೆ ಪ್ರೂಫ್ ಕೊಟ್ಟಿದ್ದಾರೆ. ಹೌದೌದು. ಪ್ರತಿದಿನವೂ ಕೂಡ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ, ವಿತ್ ಪ್ರೂಫ್ ದಾಖಲೆಗಳನ್ನ ಕೊಡ್ತಾ, ವಿಡಿಯೋಗಳನ್ನ ನೀಡ್ತಾ ಜಗತ್ತಿಗೆ ಒಂದು ಪ್ರೂಫ್ ಅನ್ನ ಕೊಟ್ಟಿದೆ. ಸೊ ಪಾಕಿಸ್ತಾನ ಕಡೆಯಿಂದ ಅದು ಯಾವುದೂ ಕೂಡ ಆಗಿಲ್ಲ, ಬರೀ ಸುಳ್ಳು ಹೇಳ್ತಾ ಇದೆ. ಅದೇ, ಆದ್ರಿಂದ ನಿನ್ನೆ ಅವರು ಇದನ್ನು ಸ್ವಲ್ಪ ವೈಲೇಟ್ ಮಾಡಿದ ಯಾಕೆ ನಾವು ತೋರಿಸಲಿಕ್ಕೆ ನಾವು ಬಿಡ್ಲಿಲ್ಲ ಅಂತ. ಅವ್ರು ಮಾಡಿದ ಯಾವಾಗ ಚೈನಾದವನು ಇಂಟರ್ವ್ಯೂರ್ ಆದಾಗ, ಅವನು ದೊಡ್ಡ ನರಿ ನೋಡಿ. ಮೊನ್ನೆವರೆಗೆ ಅವನು ಹೇಳ್ತಿದ್ದ, ನಾನು ಇದಕ್ಕೆ ನೀವು ಆದಷ್ಟು ಸೌಮ್ಯ ತಗೊಳ್ಬೇಕು, ಮತ್ತೆ ಇದನ್ನು ಈ ಟೆರರಿಸಂ ಅನ್ನು ಬಂದ್ ಮಾಡಬೇಕು, ಟೆರರಿಸಂ ಅದರ ಬುಡ ಸಮೇತ ತೆಗಿಬೇಕು ಅಂತ ಹೇಳಿ. ನಿನ್ನೆ ಅವನು ಹಾಳಾಗ್ತದೆ, ಇವ್ರು ಥ್ರೆಟ್ ಕೊಟ್ಟಿರ್ಬೋದು, ನಿಮ್ಮ ಬೇರೆ ಇನ್ಸ್ಟಾಲೇಷನ್ಗೆ ಇದು ಮಾಡ್ತೇವೆ ಅಂತ ಹೇಳಿ. ಇವನ್ ಬಲೂಚಿಸ್ತಾನವೂ ಅವರಿಗೆ ಥ್ರೆಟ್ ಕೊಟ್ಟುಂಟು. ಬಲೂಚಿಸ್ತಾನದ 32 ಜಾಗದಲ್ಲಿ ಇದು ಅಟ್ಯಾಕ್ ಮಾಡಿದ್ದಾರೆ. ಇದು ಆದ ಮೇಲೆ, ಈ ಆಪರೇಷನ್ ಆದ ಮೇಲೆ ಐ ಆಮ್ ಶೂರ್ ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡ್ತದೆ, ಆಲ್ರೆಡಿ ಮಾಡುಂಟು. ಮತ್ತೆ ನಮ್ಗೆ ಬೇಕಾದ್ದು ತುಂಬಾ ಗೈನ್ ಆಗುಂಟು. ನೀವು ಹೇಳಿದಾಗೆ ಏನು ಗೈನ್ ಅಂತ ಹೇಳಿ, ರೈಟ್ ಫ್ರಮ್ ದಿ ಬಿಗಿನಿಂಗ್ ನೋಡಿ. ಈಗ ಕಂಪ್ಲೀಟ್ ಇದನ್ನು ಡ್ಯಾಮೇಜ್ ನಾವು ಮಾಡಿದನ್ನು ಸರಿ ಮಾಡ್ಲಿಕ್ಕೆ ಅವರ 1 ಬಿಲಿಯನ್ ಲೋನ್ ತಗೊಂಡು ಬೇಕಾಗ್ತದೆ ಅದಕ್ಕೆ. ಮತ್ತೆ ನೋಡಿ, ನಾವು ಈಗ ಇದಕ್ಕೆಲ್ಲ ನಾವು ಹೋಗ್ತಿರ್ಲಿತ್ತು. ಈಗ JNK ನಾನು ರಿಪೀಟ್ ಮಾಡಿದ ಹಾಗೆ ಎಲ್ಲ ಮನೆ ನುಗ್ಗಿ ತುಂಬಾ ಒಂದು ಆಲ್ಮೋಸ್ಟ್ 90% ಸ್ಲೀಪಿಂಗ್ ಇವರನ್ನು ಸ್ಲೀಪರ್ಸ್ ಅನ್ನು ತೆಗೆದಿದ್ದೇವೆ. ಅಂತೂ ನಿನ್ನೆ ನೋಡಿ ರಾತ್ರಿ ಪುನಃ ಟೆರರಿಸ್ಟ್ ಅಟ್ಯಾಕ್ ಆಯ್ತು ನಮ್ಮ ಇದಕ್ಕೆ. ಇನ್ನೂ ಇದ್ದಾರೆ, ಅದನ್ನು ಸರ್ಚ್ ಮಾಡ್ತಾ ಇದ್ದೇವೆ. ಸೆಕೆಂಡ್ಲಿ ನೋಡಿ, ನಮ್ಮ ಟೆರರಿಸ್ಟ್ ಕ್ಯಾಂಪ್ 9 ಟೆರರಿಸ್ಟ್ ಕ್ಯಾಂಪು, 5 ಮುಖ್ಯ ಟೆರರಿಸ್ಟು ಅವರನ್ನು ತೆಗೆದಿದ್ದೇವೆ. ಅದು ಅಲ್ಲದೆ ಈ ಯುದ್ಧದಲ್ಲಿ 7 ಮತ್ತೆ ನಾವು ಟೆರರಿಸ್ಟ್ ಅನ್ನು ತಗೊಂಡಿದ್ದೇವೆ. ಮತ್ತೆ ಏರ್ಪೋರ್ಟ್ ಕಂಪ್ಲೀಟ್ ಡ್ಯಾಮೇಜ್ ಆಗುಂಟು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಇದಾಗುಂಟು, ಅವರ 4 ಇದು ಫ್ಲೈಟ್ ನಾವು ಇದನ್ನು ಶಾರ್ಟಿಯನ್ನು ತೆಗೆದು ಹಾಕಿದ್ದೇವೆ. ಅವ್ಯಾಕ್ ಅನ್ನು ತೆಗೆದೇವೆ. ಅವ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕಮಾಂಡ್ ಮೇಲಿಂದ ಎಲ್ಲ ಸೆನ್ಸಿವ್ ಮಾಡ್ತದೆ, ಡೈರೆಕ್ಟ್ ಮಾಡ್ತಿತ್ತು, ಅದನ್ನು ತೆಗೆದಿದ್ದೇವೆ. ಮತ್ತೆ ಇದು ಚೈನಾದ್ದು H9 H16 ಅದನ್ನು 2 ಹೊಡೆದು ಹಾಕಿದ್ದೇವೆ. ಇದು ಎಲ್ಲ ಮಾಡಿಬಿಟ್ಟು ಒಂದು ಇದು ಚೈನಾದ್ದು, ಮತ್ತೆ ನಂದು ಸಿಂಧು ವಾಟರ್ ಇದೆಲ್ಲ ನಮ್ಗೆ ಅದನ್ನು ನಾವು ತೆಗಿಲಿಲ್ಲ. ಇದು ಬೇಕಿತ್ತು ನೋಡಿ. ಇದು ಯುಕ್ರೇನ್ ನೋಡಿ, ಯುದ್ಧ ಶುರು ಮಾಡಿದ ಮೇಲೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಮತ್ತೆ ನಮ್ಮ ಸೋಲ್ಜರು ಸಾಯ್ತಾರೆ, ಅವ್ರದ್ದು ಸಾಯ್ತಾರೆ. ಅಂತೂ ನಾವು ನಮ್ಮ ಮ್ಯಾಗ್ನಾನಿಮಿಟಿ ತೋರಿಸಿದೆವು. ನಾವು ಬಲಶಾಲಿ ರಾಷ್ಟ್ರ, ನಾವು ಸಂಯಮ ತೋರಿಸಬೇಕು, ಅದು ನಾವು ಮಾಡಿದ್ದೇವೆ. ಆದ್ರಿಂದ ಇನ್ನೊಮ್ಮೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಇವರನ್ನು ಹೊಡಿಲಿಕ್ಕೆ ಏನು ಕಷ್ಟ ಇಲ್ಲ ನಮಗೆ. ನಾವು ಅದು ಇಟ್ಸ್ ನಾಟ್ ಇಂಪಾಸಿಬಲ್ ಹಾಗೆ ಅಲ್ಲ. ನಮಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಈ ಸರ್ತಿ ಎಲ್ಲ ರ್ಯಾಡರ್ ಅದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು. ಅದೇ ಪ್ರಶ್ನೆ, ಇಷ್ಟು ಹತ್ರಕ್ಕೆ ಬಂದು ಎಲ್ಲೋ ನಾವು ಹಿಂಜರಿದ್ವಾ ಅಂತ, ಗೋಲ್ಡನ್ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಂಡ್ವಾ ಅನ್ನುವಂತ ಒಂದು ಪ್ರಶ್ನೆ. ಜಾಗತಿಕವಾಗಿ ನಮ್ಮ ರೆಪ್ಯುಟೇಷನ್ ಹೆಚ್ಚಾಗಿದೆ ನಿಜ, ಇದರ ಹೊರತಾಗಿ ನಮ್ಮ ಮೂಲ ಉದ್ದೇಶ ಏನಿತ್ತು ಅದು ಈಡೇರ್ತಾ ಅನ್ನುವಂಥದ್ದು ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.